ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ವೀಕೆಂಡ್ ಅಲ್ವಾ, ಸೊ ಇವಾಗಲೇ ಎದ್ಬಿಟ್ಟು ಫ್ರೆಶ್ ಅಪ್ ಆದೆ. ಮತ್ತೆ ಇವಾಗ ಹೊರಗಡೆ ಹೋಗ್ಬೇಕು. ನಾನು ನಮ್ಮ ರೂಮೇಟ್ ಹೊರಗಡೆ ಹೋಗ್ತೀವಿ ಸ್ವಲ್ಪ ದಿನಸಿ ತರಕ್ಕೆ. ಮತ್ತೆ ಏನಿಲ್ಲ ನೋಡಿ, ಈ ವಿಡಿಯೋದಲ್ಲಿ ಇವಾಗ ಕಾಣಿಸ್ತಾರೆ ನೋಡಿ, ಇವ್ರು ಗೊತ್ತಾ ನಿಮಗೆ? ಗೊತ್ತಿರ್ತಾರೆ, ಸ್ಮೃತಿ ಮಂದನ ಕ್ರಿಕೆಟರು. ಇವ್ರು ಗೊತ್ತಾ? ಮ್ಯಾರಿ ಕಾಮ್ ಇವರು. ಇವರು ಎಲ್ರಿಗೂ ಗೊತ್ತಿರ್ತಾರೆ. ಬಟ್ ಇವಾಗ ಯಾರು ಬರ್ತಿದ್ದಾರೆ ಇವ್ರು ಗೊತ್ತಾ? ಗೊತ್ತಿರಲ್ಲ. ಸೊ ನೋಡಿ, ವಿಡಿಯೋ ನೋಡಿ, ಫುಲ್ ಗೊತ್ತಾಗುತ್ತೆ. ಇವ್ರ ಹೆಸರು ಮೀರಾಬಾಯಿ ಚಾನು. ಇವರು ಒಂದು 2012 ಇವರು ಮತ್ತೆ ಇವ್ರ ಅಣ್ಣ ಮನೆಗೆ ಕಟ್ಟಿಗೆ ಒಲೆ ಉರ್ಸೋಕ್ಕೋಸ್ಕರ ಕಟ್ಟಿಗೆ ತರಕ್ಕೆ ಬೆಟ್ಟದ ಮೇಲೆ ಹೋಗ್ತಾ ಇರ್ತಾರೆ. ಅವಾಗ ಏನಾಗುತ್ತಂದ್ರೆ ಅವ್ರ ಅಣ್ಣನಿಗೆ ಸುಸ್ತಾಗ್ಬಿಡುತ್ತೆ. ಸೊ ಕಟ್ಟಿಗೆ, ದೊಡ್ಡದು ಕಟ್ಟಿಗೆ ಇರುತ್ತೆ ಅಂದ್ರೆ ಮರ, ಆ ಮರನ ಕೆಳಗಡೆ ಇಳಿಸ್ಬಿಡ್ತಾನೆ. ಅವಾಗ ಇವರು ಮೀರಾಬಾಯಿ ಚಾನು ಇರ್ತಾರಲ್ಲ, ಅದನ್ನ ಫುಲ್ ಆರಾಮಾಗಿ ಎತ್ಕೊಂಡು ಬರ್ತಾ ಇರ್ತಾರೆ. ಅವ್ರ ಅಣ್ಣಂಗೆ ಆಶ್ಚರ್ಯ ಆಗುತ್ತೆ, ಅಂದ್ರೆ ಏನಕ್ಕೆ ಅಂದ್ರೆ ಇಷ್ಟು ಭಾರ ಇದೆ, ನನಗೆ ಎಷ್ಟು ಕಷ್ಟ ಆಗ್ತದೆ, ಬಟ್ ಇವಳು ಇಷ್ಟು ಆರಾಮಾಗಿ ಎತ್ಕೊಂಡ್ ಬರ್ತಾ ಇದ್ದಾಳಲ್ಲ ಅಂತ ಶಾಕ್ ಆಗ್ಬಿಡುತ್ತೆ ಅವನಿಗೆ. ಅವನ ಮನೆಗೆ ಬಂದು ಹೇಳ್ತಾನೆ, ಈ ತರ ಆರಾಮಾಗಿ ಎತ್ಕೊಂಡು ಬರ್ತಾ ಇದ್ದಾಳೆ, ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಇವಳ ಹತ್ರ ತುಂಬಾ ಸ್ಟ್ಯಾಮಿನಾ ಇದೆ, ಸೊ ಸ್ವಲ್ಪ ಮುಂದೆ ಸ್ಪೋರ್ಟ್ಸ್ಗೆ ಏನಾದರೂ ಇವಳು ಕಳ್ಸೋಣ ಅಂತ. ಸೊ ಹಳ್ಳಿ ಊರು, ಬಡವರು ಪಾಪ, ಅಷ್ಟು ಬಜೆಟ್ ಇಲ್ಲ, ಏನಿಲ್ಲ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲ, ಅಂದರೆ ಏನು ಬೈಕು, ಕಾರು, ವೆಹಿಕಲ್ ಏನಿಲ್ಲ. ಸೊ ಏನು ಮಾಡ್ತಾರೆ ಅಂದರೆ, ಇವರು ಊರಿಂದ ಸ್ವಲ್ಪ ದೂರ ಒಂದು ಸ್ಪೋರ್ಟ್ಸ್ ಕ್ಲಬ್ ಇರುತ್ತೆ, ಒಂದು 30 ಕಿಲೋಮೀಟರು. ಸೊ ಅಲ್ಲಿ ಹೋಗೋಕ್ಕೆ ಇವಳಿಗೆ ಪರ್ಮಿಷನ್ ಸಿಗುತ್ತೆ. ಇವ್ರು ಹೋಗೋಕ್ಕೆ ಬರೋಕ್ಕೆ ಬೇಕಲ್ವಾ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ, ಟ್ರಕ್ ಡ್ರೈವರ್ ಇರ್ತಾರಲ್ಲ, ಅವ್ರದ್ದು ಹೆಲ್ಪಿಂದ ಹೋಗೋದು ಬರೋದು ಮಾಡ್ತಾರೆ. ಸೊ ಇವಾಗ ಈ ಥರ ಹೋಗೋದು ಬರೋದು ಮಾಡುವಾಗಲೆಲ್ಲ ಆ ಟ್ರಕ್ ಡ್ರೈವರ್ ಎಲ್ಲ ಪರಿಚಯ ಆಗ್ಬಿಡ್ತಾರೆ. ಸೊ ಪ್ರತಿ ಸಲ ಟ್ರಕ್ ಡ್ರೈವರ್ಸ್ ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಇವ್ರಿಗೆ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಚಾನ್ಸ್ ಸಿಗ್ಬಿಡುತ್ತೆ ಮೀರಾಬಾಯಿ ಚಾನುಗೆ. ಇವರು ಒಲಿಂಪಿಕ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. 2013 ರಿಯೋ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮಾಡಿದಾಗ 3 ಅಟೆಂಪ್ಟ್ಸ್ ಇರುತ್ತೆ ವೇಟ್ ಲಿಫ್ಟಿಂಗಲ್ಲಿ. ಇವ್ರು ವೇಟ್ ಲಿಫ್ಟಿಂಗ್ಗೆ ಸೆಲೆಕ್ಟ್ ಆಗಿದ್ರು, ಓಕೆನಾ. ಸೊ 3 ಅಟೆಂಪ್ಟ್ಸ್ ಇರುತ್ತೆ, 3 ಅಟೆಂಪ್ಟ್ಸ್ ಎಲ್ಲ ಫೇಲ್ ಆಗಿಬಿಡುತ್ತೆ. ಇವರು ಫುಲ್ಲು ಅಂದರೆ ದುಃಖದಲ್ಲಿರ್ತಾರೆ. ಮನೆ ಬರ್ತಾರೆ, ಮನೇಲಿ ಏನಂತಾರೆ ಅಂದರೆ, ಪರವಾಗಿಲ್ಲ ಮತ್ತೆ ಟ್ರೈ ಮಾಡು, ಏನಾಗಲ್ಲ ಮಾಡು ಅಂತ ಫುಲ್ಲು ಪ್ರೋತ್ಸಾಹ ಮಾಡ್ತಾರೆ ಮನೇಲೆಲ್ಲ. ಸೊ ಮತ್ತೆ ನೆಕ್ಸ್ಟ್ ಡೇಯಿಂದನೇ ಇವರು ಮತ್ತೆ ಕ್ಲಬ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ 2016 ಒಲಿಂಪಿಕ್ಸಲ್ಲಿ 3 ಅಟೆಂಪ್ಟು ಕ್ಲಿಯರ್ ಮಾಡಿ ಆ ರೆಕಾರ್ಡ್ ಬ್ರೇಕ್ ಮಾಡಿಬಿಡ್ತಾರೆ. ಸೊ ಫಸ್ಟ್ ಗೋಲ್ಡ್ ಇಂಡಿಯಾಗೆ ಬಂದಿದ್ದು ಅಲ್ಲಿ. ಮತ್ತೆ ಇನ್ನೊಂದು 3 ಇಯರ್ಸ್ ಆದಮೇಲೆ ಮತ್ತೆ ಇನ್ನೊಂದು ಒಲಿಂಪಿಕ್ಸು, ಅಲ್ಲೂ ಮತ್ತೆ ಗೋಲ್ಡ್ ಮೆಡಲ್. ಮತ್ತೆ ಮೊನ್ನೆ 2026 ಇದೇ ವರ್ಷ ಕಾಮನ್ವೆಲ್ತ್ ಒಲಿಂಪಿಕ್ಸ್ ನಡೀತು, ಅಲ್ಲೂ ಫಸ್ಟ್ ಗೋಲ್ಡ್ ಇಂಡಿಯಾಗೆ. ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಏನು ಹಿಸ್ಟ್ರಿ ಅಂದರೆ, ಕಂಟಿನ್ಯೂಸ್ಲಿ ಹ್ಯಾಟ್ರಿಕ್ 3 ಗೋಲ್ಡ್ ಮೆಡಲ್ ಒಲಿಂಪಿಕ್ಸಲ್ಲಿ ಬಂದಿದಂದರೆ ಮೀರಾಬಾಯಿ ಚಾನು ಇವರು. ಸೊ ಇಂಥ ಒಂದು ಪ್ರತಿಭೆನ ನಾವು ಯಾವಾಗಲೂ ಮೇಲೆ ತರಬೇಕು. ಅಲ್ಲಿ ಮೊನ್ನೆ ಪ್ರೊಟೆಸ್ಟ್ ನಡೀತು, ಕಾಕ್ರೋಚ್ ಜನತಾ ಪಾರ್ಟಿ. ಅವರು ಪಾಪ ನರೇಂದ್ರ ಮೋದಿ, ನಮ್ಮದು ಸನ್ಮಾನ್ಯ ಪ್ರಧಾನಮಂತ್ರಿ, ಅವ್ರಿಗೆ ಬೈದರೆ ಏನೋ ಬೈಬಾರ್ದು ಅವ್ರಿಗೂ, ಬಟ್ ಅವ್ರಿಗೆ ಬೈದರೆ ಓಕೆ ಪರವಾಗಿಲ್ಲ. ಅವ್ರ ತಾಯಿಗೆ ಬೈದಿದ್ದಾರೆ ಅವರು, ಹುಡುಗಿನೇ, ಅದನ್ನು ಅಲ್ಲೂ ಬೈದಿದ್ದು ಒಬ್ಬ ಹುಡುಗಿನೇ. ಸೊ ಇದು ನಮ್ದು ಡೆಮಾಕ್ರಸಿ ಅಂತ ಕಂಟ್ರಿಯಲ್ಲಿ ಅಂಥವ್ರು ಇದ್ದಾರೆ, ಇಂಥವ್ರು ಇದ್ದಾರೆ. ಸೊ ನಾವು ಇಂಥವ್ರನ್ನ ಮೇಲೆ ತರಬೇಕು, ಅಂಥವ್ರನ್ನಲ್ಲ. ಈ ಫುಲ್ ಮೀಡಿಯಾದಲ್ಲೆಲ್ಲ ಬರೀ ಇಂಥವ್ರೆ, ಇವರೇ ವೈರಲ್ ಆಗ್ತಾ ಇದ್ದಾರೆ. ಇದು ಚೆನ್ನಾಗಿಲ್ಲ ಆ್ಯಕ್ಚುಲಿ. ಇವರು ಪಾಪ ಅಷ್ಟು ಸ್ಟ್ರಗಲ್ ಮಾಡಿ ಇಂಡಿಯಾಗೆ ಹ್ಯಾಟ್ರಿಕ್ಲಿ 3 ಗೋಲ್ಡ್ ಮೆಡಲ್ ಅಂತಂದರೆ ಇವ್ರು ಒಬ್ಬರೇ. ಇವ್ರ ಸ್ಟೋರಿ ಕೇಳಿ ಏನಿಸ್ತು ನಿಮಗೆ? ಕಮೆಂಟ್ ಮಾಡಿ. ಇಷ್ಟು ಚೆನ್ನಾಗಿ ಇವರು ಇಷ್ಟು ಸ್ಟ್ರಗಲ್ ಮಾಡಿ ಎಷ್ಟು ಪರಿಶ್ರಮ ಪಟ್ಟು ಮೇಲೆ ಬಂದಿದ್ದಾರೆ. ಅದು ಏನು ಸಪೋರ್ಟ್ ಇಲ್ಲ ಅವ್ರಿಗೆ, ಅವ್ರದ್ದು ಒಂದು ಪೋಸ್ಟು ಇಲ್ಲ ಮೀಡಿಯಾದಲ್ಲಿ. ಮೀರಾಬಾಯಿ ಚಾನೋದು 3 ಹ್ಯಾಟ್ರಿಕ್ ಗೋಲ್ಡ್. ಇವರು ಯಾರು ಮೋದಿ ಅಮ್ಮನಿಗೆ ಬೈದಾರೆ ಪಾಪ. ಮೋದಿ ಅಮ್ಮ 101 ಎಷ್ಟೋ ವರ್ಷ ಬದುಕಿ ಅವ್ರಿಗೆ ಪೊಲಿಟಿಕ್ಸ್ ಅಂದರೆ ಗೊತ್ತಿಲ್ಲ. ಅವ್ರ ಅಮ್ಮನಿಗೆ ಬೈದಿದ್ದಾಳೆ ಇವ್ರು ಯಾರೋ ಹುಡುಗಿ. ಇವರು 15 ವರ್ಷ ಅಂತೆ. ಅವ್ರ ಹತ್ರ ಆಧಾರ್ ಕಾರ್ಡ್ ಇಲ್ಲ, ಅವ್ರು ಇಂಡಿಯಾದವ್ರಂತೆ ಕನ್ಫರ್ಮ್ ಇಲ್ಲ. ಟೆರರಿಸ್ಟ್ ಇರ್ಬೋದು, ಇಲ್ಲ ಯಾರಾದರೂ ಬೇರೆ ಕಂಟ್ರಿದು ನಮ್ಮ ಇಂಡಿಯಾಗೆ ಏನಾದರೂ ಮಾಡಕ್ಕೆ ಬಂದಿರ್ಬೋದು ಅಂತ. ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ಬರೀ ಅಂಥವರೇ ಇದ್ದಾರೆ. ಆ ಕಾಕ್ರೋಚ್ ಜನತಾ ಪಾರ್ಟಿಗೆ ನನಗೇನು ದ್ವೇಷ ಇಲ್ಲ ಯಾವ ಪಾರ್ಟಿಯಿಂದನೂ, ಬಟ್ ಅಂಥವ್ರನ್ನ ನೀವು ಇದು ಪ್ರೋತ್ಸಾಹ ಮಾಡಬೇಡಿ. ಅಂಥ ಕಚಡ ನಮ್ಮ ಮಕ್ಕಳನ್ನ, ಅಂಥವ್ರನ್ನ ನೀವು ಮೇಲೆ ತರಬೇಡಿ. ಇಂಥ ಒಳ್ಳೆ ಪ್ರತಿಭೆನ ಮೇಲೆ ತನ್ನಿ. ನಮ್ಮ ಇಂಡಿಯಾಗೋಸ್ಕರ ಆಡ್ತಾ ಇದ್ದಾರೆ ಕಾಮನ್ವೆಲ್ತ್, ಅಂಥವ್ರನ್ನ ಮೇಲೆ ತನ್ನಿ. ಸೊ ಇದು ನಮ್ಮ ಮಾರಲ್ ಆಫ್ ದ ಇದು ವಿಡಿಯೋ.
ವಿಡಿಯೋ ಮಾಡೋದು ಉದ್ದೇಶ ಅಂದರೆ ಇದ್ರ ಮಾರಲ್ ಆಫ್ ದ ಸ್ಟೋರಿ ಏನಂದರೆ ನೆವರ್ ಗಿವ್ ಅಪ್. ನಾವು ಯಾವಾಗಲೂ ಬಿಟ್ಕೊಡ್ಬಾರ್ದು. ನಾವೇನು ವಿಚಾರ ಮಾಡ್ತೀವಿ ಅದು ಮಾಡಬೇಕು, ಮಾಡಿ ಸೋತ್ರೆ ಮತ್ತೆ ಮಾಡಿ, ಸೋತ್ರೆ ಮತ್ತೆ ಇನ್ನೊಂದ್ಸಲ ಮಾಡಿ, ಬಟ್ ಮರಿಬೇಡಿ, ಮಾಡೋದು ನಿಲ್ಲಿಸ್ಬೇಡಿ ಅಷ್ಟೇ. ಸೊ ಇಲ್ಲಿಗೆ ನಾನು ವಿಡಿಯೋ ಸ್ಟಾಪ್ ಮಾಡ್ತೀನಿ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.